ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಏನಪ್ಪ ಇವತ್ತು ವಿಡಿಯೋ ಅಂತಂದರೆ ಪ್ರೆಷರ್ ವಾಷರ್ ಬಗ್ಗೆ. ನಾನು ಒಂದು ಪ್ರೆಷರ್ ವಾಷರ್ ತೊಗೊಂಡಿದ್ದೆ. ಎಲ್ಲರೂ ಗಾಡಿ ಇಟ್ಟಿರೋರು ಏನು ಯೋಚನೆ ಮಾಡ್ತಾರೆ ಅಂದರೆ, ಗಾಡಿ ತೊಳಿಬೇಕು ಅಂದರೆ ನಮ್ಮ ಹತ್ರನೇ ಒಂದು ವಾಷರ್ ಇದ್ದರೆ ಚೆನ್ನಾಗಿರುತ್ತಲ್ಲ, ನಾವೇ ಯೂಸ್ ಮಾಡ್ಕೊಬೋದಲ್ಲ ಅಂತ ಯೋಚನೆ ಮಾಡ್ತಾರೆ. ನಾನು ಅದೇ ಥರ ಯೋಚನೆ ಮಾಡಿ ಇದನ್ನು ತಗೊಂಡೆ. ನಾನು ಸುಮಾರು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡಿದೆ. ಎಲ್ಲ ಪಾಸಿಟಿವ್ ಆಗಿ ಈ ಪ್ರೆಷರ್ ವಾಷರ್ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಮಾಡೋದು ಏನು ಕೇಳ್ತೀರಾ, ಪ್ರಮೋಷನ್ ಮಾಡ್ಕೊಡೋದು ಏನು ಕೇಳ್ತೀರಾ, ಹಂಗೆ ಹಿಂಗೆ ಪ್ರೆಷರ್ ವಾಷರ್ ಹಿಂಗೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ರಿಯಲ್ ಆಗಿ ಇದನ್ನು ಯೂಸ್ ಮಾಡಿ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಏನು ಅಂತ. ಇದನ್ನು ತಗೊಂಡ್ರೆ ವರ್ತ್ ಇದೆಯಾ, ನೆಗೆಟಿವ್ ಏನಿದೆ, ಪಾಸಿಟಿವ್ ಏನಿದೆ ಎಲ್ಲ ಈ ವಿಡಿಯೋದಲ್ಲಿ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ಏನಪ್ಪ ಅಂದರೆ ಇವಾಗ ಇದು ನೋಡಿ, ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಇಲ್ಲಿ ನಾನು ಸ್ಟಿಕ್ಕರ್ ಹಾಕಿದ್ರು, ಇದನ್ನು ತೆಗೆದುಬಿಟ್ಟಿದ್ದೀನಿ. ನಾನು ಯಾವುದೇ ಪ್ರಮೋಷನ್ ಮಾಡ್ತಾಯಿಲ್ಲ. ಇದು ಮ್ಯಾನುಫ್ಯಾಕ್ಚರ್ ಬಂದು ಒಂದು 2 ಕಡೆ ಮ್ಯಾನುಫ್ಯಾಕ್ಚರಿಂಗ್ ಆದರೆ ಈ ಡೀಲರ್ಗಳು ಅವ್ರಿಗೆ ಬೇಕಾದಂಗೆ ಇವಾಗ ಆ ಸ್ಟಾರು, ಈ ಸ್ಟಾರು, ಕೋಮ್ ಸ್ಟಾರು, ಕಾರ್ ಸ್ಟಾರು ಅಂದ್ಬಿಟ್ಟು ಅವ್ರಿಗೆ ಬೇಕಾದಂಗೆ ಇಲ್ಲಿ ಸ್ಟಿಕ್ಕರ್ಗಳನ್ನ ಹಾಕ್ಕೊಂಡು ಇದನ್ನು ಮಾರ್ತಾಯಿರ್ತಾರೆ. ಯಾರೇ ಒಂದು ವೀಡಿಯೋ ಮಾಡಿದ್ರೆ ಆ ವಿಡಿಯೋ ಚೆನ್ನಾಗಿ ಬಂತು ಅಂದರೆ ಆ ವಿಡಿಯೋದಲ್ಲಿ ಅವ್ರ ಹೆಸರು ಹಾಕೋಣ ಅಂತ ಕಾಲ ಇದು. ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಕಂಪ್ನಿಯವರು ಅವ್ರ ಹೆಸರು ಹಾಕೊಂಡಂಗೆ ಡೀಲರ್ಗಳ ಹೆಸರು ಹಾಕೋಣಕ್ಕೆ ಬಿಡ್ತಾವ್ರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಈ ಒಂದು ಮಿಷಿನು ಐತೆ ಅಂದ್ಬಿಟ್ಟು ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಡಿಫ್ರೆಂಟ್ ಡಿಸೈನ್ ಬರ್ಬೋದು, ಬಟ್ ಎಲ್ಲ ಒಂದೇ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಆಗದೆ. ಇಲ್ಲಿ ಸ್ಟಿಕ್ಕರ್ಗಳು ಬಂದು ಅದು ಇದು ಅಂತ ಅವ್ರದ್ದೇ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಒಂದು ಸ್ಟಿಕ್ಕರ್ಗಳನ್ನ ಇಲ್ಲಿ ಮೆತ್ಕೊಂಡು ಮಾರ್ತಾಯಿರ್ತಾರೆ. ನಿಮಗೆ ಇದು 3,000, 4,000, 3,500 ಈ ದಸರಾ ದೀಪಾವಳಿಲಂತೂ ಫುಲ್ ಆಫರೇ ಬಿಟ್ಬಿಡ್ತಾರೆ ನಿಮಗೆ. ಸ್ನೇಹಿತರೆ, ನೀವೇನಾದರೂ ಗಾಡಿ ತೊಳೆಯೋದಕ್ಕೆ ಬೇಕು ಅಂತಂದರೆ ನೋಡಿ, ಇದರಲ್ಲಿ ನಾನು ತೊಗೊಂಡಿರೋದು 1,600 ವ್ಯಾಟು. ಇದರಲ್ಲಿ ಸುಮಾರು ಇನ್ನೂ ಜಾಸ್ತಿ 2,200 ಇನ್ನೂ ಜಾಸ್ತಿನೂ ಮಾರ್ತಾರೆ ಅವರು. ಅಷ್ಟು ಇದರಲ್ಲಿ ಕಲರ್ಸು ತುಂಬ ವೇರಿಯಂಟಲ್ಲಿ ಬರುತ್ತೆ, ಕಲರ್ಸ್ಗಳು ಅಷ್ಟೇ. ಇವಾಗ ಏನಪ್ಪ ಅಂತಂದರೆ ಇದರಲ್ಲಿ ಒಂದು ವೈಂಡಿಂಗ್ ಮಾಡಿರ್ತಾರೆ, ಕಾಪರ್ ವೈಂಡಿಂಗ್ ಅಂತ ಅವ್ರು ಹೇಳ್ತಾರೆ. ಬಟ್ ಇದರಲ್ಲಿ ನನ್ನ ಫ್ರೆಂಡೇನೆ ತೊಗೊಂಡು ಯೂಸ್ ಮಾಡೋರೆ. ಇದರಲ್ಲಿ ಕಾಪರ್ ವೈಂಡಿಂಗ್ ಇರೋಲ್ಲ, ಅಲ್ಯೂಮಿನಿಯಂ ವೈಂಡಿಂಗ್ ಮಾಡಿರ್ತಾರೆ. ನೋಡಿ ಸ್ನೇಹಿತರೆ, ಅವರು ತಗೊಂಡು ಅಂದರೆ ತುಂಬ ಹೊತ್ತು ಯೂಸ್ ಮಾಡಿದಾಗ ಅದು ಸುಟ್ಟೋಗಿ ಮತ್ತೆ ಹೊಸ ವೈಂಡಿಂಗನ್ನು ಹಾಕ್ಸೋದಕ್ಕೆ ಅಂತ ಹೋದಾಗ 3,000ದಿಂದ ಹಿಡಿದು 3,500ವರೆಗೂ ಖರ್ಚು ಬಂದೈತೆ. ಸುಮ್ಮನೆ ಒಂದು ವೈಂಡಿಂಗ್ ಮಾಡಿಸೋದಕ್ಕೇ 3,500 ಖರ್ಚು ವೈಂಡಿಂಗಿಗೆ ಬಂದರೆ, ಅಂದರೆ ಕಾಪರ್ ವೈಂಡಿಂಗ್ ಮಾಡಿಸೋದಕ್ಕೆ ಬಂದರೆ ಇವರು ಕಾಪರ್ ವೈಂಡಿಂಗ್ ಇರುತ್ತೆ ಇದರಲ್ಲಿ ಅಂತ ಹೇಳ್ತಾರೆ. ಬಟ್ ಇದ್ರೊಳಗಡೆ ಇರೋದು ಅಲ್ಯೂಮಿನಿಯಂ ವೈಂಡಿಂಗು. 3,500 ಕಾಪರ್ ವೈಂಡಿಂಗ್ ಹಾಕ್ಸೋಕ್ಕೆ ಬೇಕಾದರೆ ಇವ್ರ ಮಿಷಿನ್ನೇ 3,500 ಕೊಡ್ತಾವ್ರೆ. ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಒಂದು ಕರೆಕ್ಟಾಗಿ ಅವರು ಏನು ಹೇಳ್ತಾರೆ ಅಂದರೆ, ಇವಾಗ ನಮ್ಗೊಂದು ಗನ್ ಕೊಟ್ಟಿರ್ತಾರಲ್ಲ, ಅದನ್ನು ಹೀಗೆ ಹೊಡೆದು ಬಿಡಬೇಡಿ, ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆ ಥರ ಮಾಡಿದ್ರೆ ನಿಜವಾಗ್ಲೂ ಹಾಳಾಗೋಗ್ಬಿಡುತ್ತೆ. ಇವೆಲ್ಲ ತುಂಬ ಬಾಳಿಕೆ ಬರೋದು ಯಾವುದು ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಇದನ್ನು ಯೂಸ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ಸ್ನೇಹಿತರೆ, ಈ ಕಾಪರ್ ವೈಂಡಿಂಗ್ ಇದ್ದರೆ ಏನು ಯೂಸ್ ಅಂತಂದರೆ, ಕಾಪರ್ ವೈಂಡಿಂಗ್ ಇದ್ದರೆ ಹೀಟ್ ಆಗೋಲ್ಲ ಜಾಸ್ತಿ ಮಿಷಿನು. ಈ ಅಲ್ಯೂಮಿನಿಯಂ ಆದರೆ ಕಡಿಮೆ ರೇಟ್ಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ಇದರೊಳಗಡೆ ಎಲ್ಲ ಅಲ್ಯೂಮಿನಿಯಂ ಹಾಕಿ ಅವರು ರೆಡಿ ಮಾಡಿರ್ತಾರೆ. ತೋರಿಸ್ತೀನಿ. ನಾನು ಸುಮಾರು ಸತಿ ಯೂಸ್ ಮಾಡಿದ್ದೀನಿ, ಒಂದು 2 ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮನೆ ಹತ್ರ ಜಾಗ ಇರೋಲ್ಲ ಅಂದ್ಬಿಟ್ಟು ಯೂಸ್ ಏನು ಮಾಡಿರಲಿಲ್ಲ. ನಮ್ಮದು ಕಾರು ಮತ್ತು ಇನ್ನೊಂದು ಗಾಡಿ ಇದೆಯಲ್ಲ ನಮ್ಮದು, ಆ 2 ತೊಳೆಯೋದಕ್ಕೆ ಬೇಕು ಅಂತಲೇ ತೊಗೊಂಡಿದ್ದು. ಹೀಟ್ ಆಗುತ್ತಾ ಏನು, ಪ್ರೆಷರ್ ಹೆಂಗಿದೆ ಎಲ್ಲ ತೋರಿಸ್ತೀನಿ. ಇದರಲ್ಲಿ ಈ ಒಂದು 3,500 ರೂಪಾಯಿಗೆಲ್ಲ ನಿಮ್ಗೆ ಇದು ಸಿಕ್ಬಿಡುತ್ತೆ. ಬಟ್ಟು ತುಂಬ ಲಾಂಗ್ ಟೈಮ್ ಬರೋಲ್ಲ. ನಿಮಗೆ ಏನಾದರೂ ಅಕಸ್ಮಾತ್ ಇದು ಹಾಳಾಗೋದ್ರೆ, ಕಾಪರ್ ವೈಂಡಿಂಗ್ ಅಂತ ಹೇಳಿದ್ನಲ್ಲ ಅದು ಹಾಳಾಗುತ್ತೆ, ಇಲ್ಲಾಂದರೆ ಏನಾದ್ರು ಮೋಟ್ರು ಇರುತ್ತಲ್ಲ ಅದು ಹಾಳಾಗೋಗುತ್ತೆ. ಅಂದರೆ ಬೇಗ ಹೋಗ್ಬಿಡುತ್ತೆ ಅಂತ ನಾನು ಹೇಳೋದು. ಯಾಕೆಂದರೆ ಇದನ್ನು ನಾನು ಇವಾಗ ತಗೊಂಡಿದ್ದೀನಿ, ನೀನು ಯೂಸೇ ಮಾಡಿಲ್ಲ, ಅದು ಹೆಂಗೆ ಹೇಳ್ಬೋದು ಅಂತ ನೀವು ಕೇಳ್ಬೋದು. ಇದನ್ನು ತಗೊಂಡಿರೋ ನನ್ನ ಫ್ರೆಂಡ್ ಯೂಸ್ ಮಾಡಿರೋದನ್ನು ನಾನು ನೋಡಿದ್ದೀನಿ. ಸ್ನೇಹಿತರೆ, ಇದು ಒಂದು 3,000-3,500 ರೂಪಾಯಿಗೆ ಮಿಷಿನ್ ಅಂತ ಹೇಳ್ತಾರೆ. ನಾನು ತೋರಿಸಿದ್ನಲ್ಲ, ಅದು ಇನ್ನೂ 1,000 ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ ಕಾಂಬೋ ಪ್ಯಾಕ್ ಥರ ಕೊಡ್ತೀನಿ ಅಂದ್ಬಿಟ್ಟು ನೋಡಿ, ಈ ಥರ ಒಂದು ವಾಷಿಂಗ್ ಮಾಡೋದಕ್ಕೆ. ಅಂದರೆ ಇವಾಗ ಗಾಡಿ ಕೆಳಗಡೆ ಎಲ್ಲ ವಾಶ್ ಮಾಡೋದಕ್ಕೆ ಗನ್ನಾದರೆ ಚಿಕ್ಕದು ಹೋಗಲ್ವಲ್ಲ, ಇದಾದರೆ ನೀಟಾಗಿ ಮಾಡ್ಬೋದು. ಮುಂದೆ ಹಾಕೊಂಡು ಇದೊಂದು ಕೊಡ್ತಾರೆ. ಮಾಮೂಲಿ ಗನ್ ಅಂದರೆ ಇದೇನೆ ನೋಡಿ. ಇದು ಒಂದು 6 ಮೀಟ್ರ್ ಇರ್ಬೋದು ವೈರು, ಅಂದರೆ ವೈರಲ್ಲ ಪೈಪು. ಇದು ಈ ಪೈಪ್ ಬಂದು ನೀರು ಎಳ್ಕೊಳ್ಳೋಕ್ಕೆ, ಇದು ನೀರು ಬರೋದಕ್ಕೆ ಬ್ಲ್ಯಾಕ್ ಕಲರ್ ಪೈಪು. ಅದು ಬಿಟ್ಟರೆ ಇದರೊಳಗಡೆ ಒಂದು ಫಾರ್ಮ್ ಯೂಸ್ ಮಾಡೋದಕ್ಕೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತಾರೆ ನೋಡಿ, ಏನು ನೋಡಿ ಬೆಣ್ಣೆ ಥರ ಬಂದಿದೆ ಫಾರ್ಮ್ ಅಂತ, ಅದೇ ಫಾರ್ಮ್ ಇದು. ಇದನ್ನು ಕೊಟ್ಟಿರ್ತಾರೆ. ಒಂದು 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಕಾಂಬೋ ಪ್ಯಾಕ್ ಅಂತ ಕೊಡ್ತಾರೆ. ಇದನ್ನು ಹೆಂಗೆ ಯೂಸ್ ಮಾಡೋದು ಅಂದರೆ, ಇಲ್ಲಿ ನೋಡಿ, ಇನ್ನೊಂದು ಡಬ್ಬ ಕೊಟ್ಟವ್ರೆ. ಆಲ್ರೆಡಿ ಸ್ವಲ್ಪ ನೀರು ಇದರಲ್ಲಿ ಹಾಕಿದ್ದೀನಿ ನಾನು ನೋಡಿ. ಇದನ್ನು ಹಾಕಿ ಮುಂದೆಗಡೆ ಗನ್ನಿಗೆ ಫಿಕ್ಸ್ ಮಾಡ್ಕೊಂಡು ಹೊಡೆಯೋದು ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ, ಇದು ವೈರು ಇದ್ರದ್ದು ಚಿಕ್ಕದು, ನಮಗೆ ಲೆಂತ್ ಬೇಕು, ಅದಕ್ಕೆ ಎಕ್ಸ್ಟ್ರಾ ವೈರ್ ಕನೆಕ್ಟ್ ಮಾಡ್ತಾವನೆ.
ನೋಡಿ ಎಲ್ಲ ರೆಡಿ ಆಗೈತೆ. ಇವಾಗ ಇಲ್ಲೇ ಅಡ್ಜಸ್ಟ್ಮೆಂಟು ನೋಡಿ, ಇಲ್ಲಿ ತಿರ್ಗಿಸಿದ್ರೆ ಪ್ರೆಷರು, ಲೋ ಪ್ರೆಷರು. ನೋಡಿ ಪ್ರೆಷರ್ ಬಗ್ಗೆ ಮಾತಾಡೋಂಗಿಲ್ಲ, ಪ್ರೆಷರ್ ಜೋರಾಗಿ ಗೊತ್ತೈತೆ. ನೋಡಿ ಇದು ಅಗಲ. ದಿಸ್ ಈಸ್ ಆಸಮ್. ಅವ್ರೇನು ಹೇಳ್ತಾರೆ ಅಂದರೆ, ಇಲ್ಲಿ ನೋಡ್ರಿ, ಇದು ಹಿಂಗೆ ಬಿಟ್ಟು ಹೊಡೆದ್ರೆ ಮೋಟ್ರ್ ಹೋಗ್ಬಿಡ್ತದಂತೆ, 100% ಹೋಗ್ಬಿಡ್ತದೆ. ಅವರೇ ಹೇಳ್ತಾರೆ ಹಂಗೆ ಹೊಡಿಬೇಡ್ರಿ ಮೋಟ್ರ್ ಹೋಗ್ಬಿಡ್ತದೆ ಅಂತ. ಪ್ರೆಷರ್ ಚೆನ್ನಾಗೈತೆ ನೋಡಿ, ನನ್ನ ಕೈನೇ ಹಿಂದಕ್ಕೆ ತೆಳ್ದೈತೆ. ತುಂಬ ಪ್ರೆಷರೆಲ್ಲ ಇಕ್ಕೊಂಡು ಹೊಡೆದ್ರೆ ಪೈಂಟ್ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ವೈಡ್ ಇಕ್ಕೊಂಡು ಹೊಡಿತಾ ಇದ್ದೀನಿ. ಫಸ್ಟು ನೆನೆಸ್ಕೊಂಬಿಡೋಣ ಅಂತ ಗಾಡಿ ಮೇಲೆ. ನೋಡಿ ಆಲ್ಮೋಸ್ಟ್ ಈ ಸೈಡೆಲ್ಲ ಕವರ್ ಮಾಡಿದೆ, ಅಂದರೆ ನೆನೆಸ್ದೆ ಅಷ್ಟೇ. ಒಂದು ಬಕೆಟ್ ಇದ್ದಿದ್ದು ನೀರು ನೋಡಿ, ಇನ್ನು ಅರ್ಧ ಬಕೆಟ್ ನೀರೈತೆ. ನೀರೆಲ್ಲ ಏನು ಅಷ್ಟೊಂದು ಜಾಸ್ತಿ ಏನು ಎಳೀತಾ ಇಲ್ಲ. ಲಿಕ್ವಿಡ್ ಐತಲ್ಲ, ಇದ್ರೊಳಗಡೆ ಹಾಕಿ ಸ್ವಲ್ಪ ನೀರು ಹಾಕಿ, ಅಂದರೆ ಫುಲ್ ಹಾಕಬೇಕು, ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿ ಫಾರ್ಮ್ ಹೊಡಿತಾ ಇದ್ದೀನಿ. ಲಿಕ್ವಿಡ್ ಬಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಗಟ್ಟಿಗೆ ಬರುತ್ತೆ. ನಾನು ಲೈಟಾಗಿ ಆಗಿರೋದಕ್ಕೆ ನೀರು ಥರ ಬರ್ತೈತೆ. ಬೆಣ್ಣೆ ಥರ ಬರ್ತೈತೆ. ಗಾಡಿ ಎಲ್ಲ ತೊಳೆದಾಯಿತು. ಏನಂದರೆ ಮಿಷಿನು ಹೀಟ್ ಆಗುತ್ತೆ. ಒಂದು ಕಂಟಿನ್ಯೂಸ್ ಆಗಿ ಒಂದು 10 ನಿಮಿಷ 15 ನಿಮಿಷ ಹೊಡೆದ್ರೆ ಬಿಸಿ ಆಗೋಗ್ಬಿಡುತ್ತೆ ಮಿಷಿನು, ಮತ್ತು ಆಫ್ ಆಗಿಬಿಡುತ್ತೆ. ಅಂದರೆ ನಮ್ಮ ಕಾರ್ ತೊಳಿಬೇಕಾದ್ರೆ ಏನು ಆಫ್ ಆಗಲಿಲ್ಲ. ನೀವು ಇವಾಗ ನಾರ್ಮಲಾಗಿ ಇವಾಗ ಇದು ಹಸು ಸಾಕಿರೋರೆಲ್ಲ ಕ್ಲೀನ್ ಮಾಡೋಕ್ಕೆ ಇದು ಮಾಡ್ತಾರಲ್ಲ, ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ ಅದನ್ನೇನೋ ಆನ್ ಮಾಡಿದ್ರೆ ಆವಾಗ ಆಫ್ ಆಗಿಬಿಡುತ್ತೆ. ಹೋದ ಸತಿ ಗಾಡಿ ತೊಳಿಬೇಕಾದ್ರೆ ಅದೇ ಥರ ಕ್ಲೀನ್ ಮಾಡೋಕ್ಕೆ ಹೋಗಿ ಆಫ್ ಆಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ.
ಹೀಟ್ ಆಗುತ್ತೆ. ಮತ್ತು ಈ ಪ್ರೆಷರು ಐತಲ್ಲ ಬರುತ್ತೆ, ಅಂದರೆ ಫುಲ್ಲು ಸಣ್ಣದಾಗಿ ಇಟ್ಕೊಂಡ್ರೆ ಹೆವಿ ಪ್ರೆಷರ್ ಬರುತ್ತೆ. ಮತ್ತು ವೈಡ್ ಇಟ್ಕೊಂಡ್ರೆ ಪ್ರೆಷರ್ ಅಷ್ಟು ಸಾಲಲ್ಲ, ಜಾಸ್ತಿ ವೈಡ್ ಬರುತ್ತೆ. ಈ ಪ್ರೆಷರ್ ಇನ್ನೂ ಇರಬೇಕಾಗಿತ್ತು, ಕಡಿಮೆ ಪ್ರೆಷರು ಅಂದರೆ ಇನ್ನೂ ಇದಕ್ಕಿಂತ ವೋಲ್ಟ್ಸ್ ಜಾಸ್ತಿ ತೊಗೊಂಡ್ರೆ ಅದು ಬರ್ಬೋದೇನೋ ಪ್ರೆಷರು. ಒಂದು ರೇಂಜಲ್ಲಿ ತೊಳ್ಕೊಬೋದು ಗಾಡಿನ. ನಾನು ಏನು ಹೇಳೋದು ಅಂದರೆ, ಇವಾಗೆಲ್ಲ ತುಂಬ ಅಡ್ವರ್ಟೈಸ್ಮೆಂಟ್ ಮಾಡ್ತಾವ್ರೆ ಇದ್ರ ಬಗ್ಗೆ. ಇದಕ್ಕಿಂತ ಬೋಷ್ ಕಂಪ್ನಿದು ಬರುತ್ತೆ ನೋಡಿ ನಿಮಗೆ, ಅದು ಒರಿಜಿನಲ್ ಇರುತ್ತೆ. ಅದು ಏನಿಲ್ಲ ಅಂದರೂ ನಿಮಗೆ 6,000 7,000ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸು. ಇವೆಲ್ಲ 3,000 4,000 ರೂಪಾಯಿಗೆಲ್ಲ ಸಿಗುತ್ತೆ. ನೀವು ತಗೊಂಡ್ರು ಅವಾಗವಾಗ ಯೂಸ್ ಮಾಡ್ಕೊಬೋದು ಅಷ್ಟೇ. ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ಅದು ವರ್ತ್ ಅನ್ಸಲ್ಲ, ಅದು ನಿಮಗೆ ವೇಸ್ಟ್ ಅನ್ಸಲ್ಲ. ಇನ್ನೊಂದು ಏನಂದರೆ, ಈ ಆನ್ಲೈನಲ್ಲೆಲ್ಲ ಇವನ್ನೆಲ್ಲ ತಗೊತಾರಲ್ಲ, ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಸರ್ವಿಸಿಗೆ ರೆಸ್ಪಾನ್ಸೇ ಸಿಗೋಲ್ಲ. ವಿಡಿಯೋ ಮಾಡಿ ಕಳಿಸಿ ಸರ್ ಅದು ಇದು ಅಂತಾರೆ, ಮತ್ತು ರೆಸ್ಪಾನ್ಸ್ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಆ ಥರ ನೀವೇನಾದರೂ ಇದನ್ನು ತಗೊಂಡ್ರೆ ಏನಾದ್ರು ಪ್ರಾಬ್ಲಮ್ ಆದರೆ ನೀವೇ ಸಪ್ರೇಟಾಗಿ ಹೋಗಿ ರೆಡಿ ಮಾಡಿಸ್ಕೊಬೇಕು. ಮತ್ತು ಇವರು ಡೀಲರ್ಗಳು ಅವರು ಇವರು ತಗೊಂಬಂದು ಅವ್ರದ್ದೇ ಸ್ಟಿಕ್ಕರ್ ಅಂಟಿಸ್ಕೊಂಡು ಮಾಡೋದ್ರಿಂದ ಯಾವ ಕಂಪ್ನಿ ನಿಜವಾಗ್ಲೂ ಇದು ಬ್ರ್ಯಾಂಡ್ ಯಾವುದು ಏನು ಅಂತ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಐಡೆಂಟಿಫೈ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಸುಮಾರು ಒಳ್ಳೊಳ್ಳೆ ಬ್ರ್ಯಾಂಡ್ ಹೇಳಿದ್ನಲ್ಲ ಆವಾಗಲೇ, ಬಾಷ್ ಆಗಿರಲಿ, ಆಮೇಲೆ ಯಾವುದದು ಕಾರ್ ಸ್ಟಾರ್ ಅಲ್ಲ, ತುಂಬ ಕಂಪ್ನಿಗಳೆಲ್ಲ ಇದೆ. ಅದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ವರ್ತ್ ಅನಿಸುತ್ತೆ. ಸೌಂಡು ಹೆವಿ ಬರುತ್ತೆ, ಗ್ರರ್ ಅಂತ. ಮತ್ತು ಇನ್ನೊಂದು ಸ್ವಲ್ಪ ವರ್ಡ್ಸ್ ಎಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಿಮಗೆ ಸರ್ವಿಸ್ ಅಂತೂ ಇದರಲ್ಲಿ ತುಂಬ ಬ್ಯಾಡ್ ಸರ್ವಿಸು. ಇದರ ಬಗ್ಗೆ ಒಂದು ಸಣ್ಣದಾಗಿ ಹೇಳಬೇಕಾಗಿತ್ತು ಅಷ್ಟೇ. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದ.